ಹೊಳೆನರಸೀಪುರ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ 2ನೇ ಮಹಡಿಯಲ್ಲಿ 8 ಹಾಸಿಗೆಗಳ ಐಸಿಯು ಘಟಕ ಹಾಗೂ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿ ಜೊತೆಗೆ ಅರವಳಿಕೆ ವರ್ಕ್ಸ್ಟೇಷನ್ ಉದ್ಘಾಟನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಔಷಧಿ ಖರೀದಿಗಾಗಿ 18 ಲಕ್ಷ ರೂಪಾಯಿಗಳು ಬರುತ್ತೆ. ತಾಲೂಕಿನಲ್ಲಿ 3 ಕಿಲೋಮೀಟರ್ಗೆ ಒಂದು ಆಸ್ಪತ್ರೆ ಇದೆ. ಆದರೆ ಈ 18 ಲಕ್ಷ ಔಷಧಿ ಎಲ್ಲಿಗೆ ಬರುತ್ತೆ ಹೋಗುತ್ತೆ ಎಂಬುದೇ ತಿಳಿಯುತ್ತಿಲ್ಲ. ಇಲ್ಲಿ ಲೂಟಿ ನಡೆಯುತ್ತಿದ್ದು ತಾಲೂಕಿನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಹಾಗೂ ಜಿಲ್ಲಾ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಣ ಎಲ್ಲಿ ಹೋಗುತ್ತಿದೆ ಎಂದು ಪತ್ತೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಶಾಸಕ ಎಚ್ ಡಿ ರೇವಣ್ಣ ಒತ್ತಾಯಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಾ ಹೇಳಿ ಕಳಿಸಿದ ಮಹಿಳೆಗೆ ಸರಿಯಾಗಿ ಟ್ರೀಟ್ಮೆಂಟ್ ದೊರೆತಿಲ್ಲ. ಈ ತರಹದ ಬೇಜವಾಬ್ದಾರಿಯ ವೈದ್ಯರು ಮಾಡಬಾರದು. ಆಸ್ಪತ್ರೆಯಲ್ಲಿ ನರ್ಸ್ಗಳಾಗಲಿ ಅಟೆಂಡರ್ಗಳಾಗಲಿ ಡಾಕ್ಟರ್ಗಳ ಹಿಡಿತದಲ್ಲಿರಬೇಕು. ಡಾಕ್ಟರ್ ಹೇಳಿದ ಕೆಲಸ ಮಾಡಬೇಕು. ಒಂದು ನೋವಿನ ಸಂಗತಿ ಏನೆಂದರೆ ತಾಲೂಕು ದಂಡಾಧಿಕಾರಿಗಳು ವಾರಕ್ಕೆ ಒಮ್ಮೆ ಪರಿಶೀಲನೆ ಮಾಡಬೇಕು. ಗ್ರಾಮೀಣ ಪ್ರದೇಶದ ಆಸ್ಪತ್ರೆಗಳ ಕುಂದುಕೊರತೆ ನೋಡಬೇಕು. ಕಂದಾಯ ಇಲಾಖೆ ಕೆಲಸದ ಜೊತೆಗೆ ಇತರೆ ಕೆಲಸಗಳನ್ನು ನೋಡಬೇಕು. ತೊಂದರೆ ನಿವಾರಣೆಗೆ ನನ್ನಿಂದ ಏನಾಗಬೇಕೆಂದು ತಿಳಿಸಬೇಕು ಎಂದು ಮನವಿ ಮಾಡುತ್ತೇನೆ ಎಂದರು. ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ಮಾತನಾಡಿ, ಪ್ರಾರಂಭದಲ್ಲಿದ್ದ 50 ಹಾಸಿಗೆಗಳ ಆಸ್ಪತ್ರೆಯನ್ನು 280 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣದ ಜೊತೆಗೆ ಸುಸಜ್ಜಿತ ವ್ಯವಸ್ಥೆಯಿಂದ ಕೂಡಿದೆ. 25ಕ್ಕೂ ಹೆಚ್ಚು ತಜ್ಞ ವೈದ್ಯರು, ರಾಜ್ಯದಲ್ಲಿ ಒಂದೇ ಸ್ಥಾನದಲ್ಲಿ ಡಯಾಲಿಸಿಸ್ ಹಾಗೂ ಐಸಿಯು ಹಾಗೂ ವೆಂಟಿಲೇಟರ್ ಘಟಕದಲ್ಲಿ ಸೇವೆ ನೀಡಲಾಗುತ್ತಿದೆ. ಕೋವಿಡ್ ಸಂದರ್ಭದಲ್ಲಿ ಸ್ಥಾಪಿಸಿದ 2 ಆಕ್ಸಿಜನ್ ಪ್ಲಾಂಟ್ಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ 38 ಸ್ಲೈಸ್ ವ್ಯವಸ್ಥೆಯ ಸಿಟಿ ಸ್ಕ್ಯಾನ್ ತಾಲೂಕು ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಿರುವುದು ಹೆಮ್ಮೆಯ ವಿಷಯವೆಂದರು. ಹಲವಾರು ವಿಷಯಗಳ ಕುರಿತು ಸವಿಸ್ತರವಾಗಿ ಮಾಹಿತಿ ನೀಡಿ, ಇತ್ತೀಚಿನ ವರ್ಷಗಳಲ್ಲಿ ಬಂಜೆತನ ಮಹಿಳೆಯರನ್ನು ಕಾಡುತ್ತಿದ್ದು, ಬಂಜೆತನ ನಿವಾರಣಾ ಘಟಕ ಅಂದರೆ ಇನ್ಫರ್ಟಿನಿಟಿ ಸೆಂಟರ್ ಅಗತ್ಯವಿದ್ದು, ಶಾಸಕರು ಈ ನಿಟ್ಟಿನಲ್ಲಿ ಹೆಚ್ಚಿನ ಕಾಳಜಿ ತೋರಬೇಕೆಂದು ವಿನಂತಿಸಿ, ಈ ಸೌಲಭ್ಯ ನಮ್ಮೂರಿನ ಆಸ್ಪತ್ರೆಯಲ್ಲಿ ದೊರೆಯುವ ವ್ಯವಸ್ಥೆ ಕಲ್ಪಿಸಿದರೆ ಪರಿಪೂರ್ಣ ಆಸ್ಪತ್ರೆಯಾಗಲಿದೆ ಎಂದರು. ಮೇ 31ಕ್ಕೆ ನಿವೃತ್ತಿ ಆಗುತ್ತಿರುವುದಾಗಿ ತಿಳಿಸಿ ಶಾಸಕರ ಜನಪರ ಕಾಳಜಿ ಹಾಗೂ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಶಾಸಕ ಎಚ್ ಡಿ ರೇವಣ್ಣ ಅವರು ಡಾಕ್ಟರ್ ಧನಶೇಖರ್, ಡಾಕ್ಟರ್ ಸೆಲ್ವಕುಮಾರ್, ಡಾಕ್ಟರ್ ನಾಗೇಂದ್ರ, ಡಾಕ್ಟರ್ ಕುಸುಮ, ಡಾಕ್ಟರ್ ರೇಖಾ, ಡಾಕ್ಟರ್ ಅಶ್ವತಿ, ಡಾಕ್ಟರ್ ಸತ್ಯಪ್ರಕಾಶ್, ಡಾಕ್ಟರ್ ಲೋಕೇಶ್, ಡಾಕ್ಟರ್ ಅಜಯ್ ಅವರನ್ನು ಸನ್ಮಾನಿಸಿದರು. ಡಾಕ್ಟರ್ ಕುಸುಮ ಕಾರ್ಯಕ್ರಮ ನಿರೂಪಿಸಿದರು. ತಹಶೀಲ್ದಾರ್ ವೈ.ಎಂ. ರೇಣುಕುಮಾರ್, ಬಿಇಒ ಸೋಮಲಿಂಗೇಗೌಡ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೃಷ್ಣಮೂರ್ತಿ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಾನು ಕಳಿಸಿದ್ದೆ ಹೊರಗೆ ಬಿಟ್ಟರೆ ನೀವು ಈ ಥರ ನೆಗ್ಲಿಜಮ್ ಮಾಡಬಾರ್ದು. ಡಾಕ್ಟರ್ಗಳು ದಯಮಾಡಿ ನರ್ಸ್ಗಳಲ್ಲಿ ಅಟೆಂಡರ್ಗಳಲ್ಲಿ ಡಾಕ್ಟರ್ಗಳು ಹಿಡಿತದಲ್ಲಿ ಇರಬೇಕು. ಡಾಕ್ಟ್ರ್ ಏನು ಹೇಳ್ತಾರೆ ಕೆಲಸ ಮಾಡಬೇಕು. ತಾವು ತಾಲೂಕು ದಂಡಾಧಿಕಾರಿಗಳು ದಯಮಾಡಿ ವಾರಕ್ಕೊಂದ್ಸರಿ ಇನ್ಸ್ಪೆಕ್ಷನ್ ಮಾಡಬೇಕು. ಹಳ್ಳಿ ಕಡೆ ಹೋದಾಗ ತಾಲೂಕು ನೋಡಬೇಕು, ಏನಿದೆ ಕುಂದುಕೊರತೆ ನೋಡಬೇಕು. ಅದನ್ನು ದಯಮಾಡಿ ಕೆಲಸ ತಾಲೂಕು ದಂಡಾಧಿಕಾರಿಗಳು ಬರೀ ತಾಲೂಕು ಆಫೀಸ್ ಕಂದಾಯ ಇಲಾಖೆ ಕೆಲಸ ಅಲ್ಲ, ನನಗೆ ಬಾಕಿ ಎಲ್ಲ ಇದನ್ನು ನೋಡಬೇಕಾದ್ರೆ ಏನಿದೆ, ಎಲ್ಲೇನು ತೊಂದರೆ ಆಗಿದೆ, ಆ ತೊಂದರೆಗೆ ನಿರ್ವಹಣೆ ಮಾಡೋಕ್ಕೆ ನನ್ನ ಕಡೆಯಿಂದ ಏನಾಗಬೇಕು, ಬೇರೆ ಕಡೆಯಿಂದ ಏನಾಗಬೇಕು, ಅದು ಬಗೆಹರಿಸೋಕ್ಕೆ ನೀವು ಕಾರ್ಯನಿರ್ವಹಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ತಾಲೂಕು ದಂಡಾಧಿಕಾರಿ ಪತ್ರಿಕಾ ಸ್ನೇಹಿತರಿಗೂ ಮನವಿ ಮಾಡೋದಿಷ್ಟೇ, ಯಾವುದೇ ಇದ್ದರೆ ನಿಸ್ಸಂಕೋಚವಾಗಿ ಮಾಡಬೇಕು, ಬರೀಬೇಕು. ಯಾರೇ ತಪ್ಪು ಮಾಡಿದಾಗ ನೀವು ಬರೀಬೇಕಾದ್ರೆ ಆ ಕೆಲಸ ನೀವು ಮಾಡಬೇಕು. ಬರೀ ಹಂಚ್ಕೊಂಡಿರಬಾರ್ದು. ಸುರೇಶ್ವರೇ, ನಾವು ಮುಂದಿನ ಮಕ್ಕಳು ಏನು ಕೇಳ್ತಾರೆ, ಒಂದು ಹಳ್ಳಿ ಮಕ್ಕಳು ಒಂದು ಅವ್ರ ಜೀವನದಲ್ಲಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂದ್ಬಿಟ್ಟು ಇನ್ನೇನಾದ್ರು ಐತಾ, ಅಥವಾ ಅವ್ರನ್ನ ಒಂದು ಆ ಕುಟುಂಬಕ್ಕೆ ಒಂದು ಮನೆ ಮಾಡ್ಕೋಬೇಕು ಅನ್ನೋದಿರ್ತದೆ ಅಧಿಕಾರಿ. ಅದು ಬಿಟ್ಟರೆ ಬೇರೆ ಏನಿರಲ್ಲ. ಅದರಿಂದ ದಯಮಾಡಿ ಕೂತ್ಕೊಂಡು ಇವತ್ತು ನೋಡಿ, ನಮ್ಮ ಗಂಡನ ಸೆಮಿನರ್ ಮೊಮ್ಮಗ ಕಿಟ್ಟಿ 98% ನಂಬರ್ ತಂದರೆ 99 ಅವ್ನು ಆದರೂ ಒಂದು ರೂಪಾಯಿ ಈ ಮೊನ್ನೆ 60 ಲಕ್ಷ ರೂಪಾಯಿ ಕೊಡ್ತಿದ್ದೀವಿ ಪ್ಲಾಟ್ಫಾರಮ್. ತಾಲೂಕಿಗೆ ಫಸ್ಟ್ ಅವರೇ ಏನು ಅವ್ನು ಕೊಡಿಸ್ಬೇಕು ಕಡೆ. ಈಗ ಒಂದು 60 ಲಕ್ಷ ಕೊಡ್ತಿದ್ದೀವಿ. ಮೊನ್ನೆ ರೈಲ್ವೆ ಪ್ಲಾಟ್ಫಾರಮ್ ಇದ್ದಿಲ್ಲ ಮಗಳ ಮಾಡಕ್ಕೆ, ರೈಲ್ವೆ ಪ್ಲಾಟ್ಫಾರಮ್ ಮಗಳ ಮಾಡಕ್ಕೆ ದುಡ್ಡು ಕೊಡಿಸ್ತಾ ಇದ್ದೀವಿ ನಮಗೆ.
ಬರೀ ಆ ದುಡ್ಡು ಇಟ್ಕೊಂಡು 10 ರೂಪಾಯಿ ಖರ್ಚು ಮಾಡಲ್ಲ ಅಂತ ನಿಮ್ಮನ್ನ ನಾನು ಹೇಳೋದು. ಸ್ವಲ್ಪ ದಾನ ಅವ್ರ ಅಪ್ಪಿದ್ರು ದಾನ ಅಂತಾನೆ ಇತ್ತು ನೀವು ಹುಡುಗ ಜೊತೆ ಒಳ್ಳೆ ಹುಡುಗ ಐತೆ ಪಾಪ ಅವ್ನ ಹೆಂಡತಿ ಮನೆಗೆ ಹೋದೆ. ಹೆಂಡತಿ ಮಕ್ಕಳಾದಿಗೂ ಶರ್ಮದೇವ್ರ ಕತೆ ಹೇಳೋದು ನೋಡ್ಬಿಟ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಮಾಡಿ ಅಲ್ಲ ನಿಜಕ್ಕೂ ಸಮಸ್ಯೆಗಲ್ಲ ಅವ್ರು ಮಾಡಬೇಕು. ಇಲ್ಲಿ ನಮ್ಮ ಕಣ್ಣಿನ ಡಾಕ್ಟರ್ ಇರ್ಬೋದು, ಅಲ್ಲಿ ಡಾಕ್ಟರ್ ಇರ್ಬೋದು, ಸರ್ಜನ್ ಇರ್ಬೋದು, ಅವ್ರು ಒಬ್ಬೊಬ್ಬರು ಒಂದು ಎರಡು ದಿನಕ್ಕೆ ಒಂದು ವರ್ಷ ಮಾಡ್ತಾರೆ. ಆದರೆ ಬಿಟ್ಟು ಸುಮ್ಮನೆ ಯಾರೋ ಇವರು ಮುಚ್ಚ ಪರಿಸ್ಥಿತಿ ಬಂದಿತ್ತು. ಇಲ್ಲೂ ಒಳ್ಳೆ ಸಿಬ್ಬಂದಿಗಳು ಅಷ್ಟೇ ಯಾವ ಕಾಂಟ್ರಾಕ್ಟ್ ಇರ್ತಾರೆ ಅದು ಸರಿಪಡಿಸ್ತು ಅಂದರೆ ನಾನು ನೇರವಾಗ ಕಾಂಟ್ರಾಕ್ಟು ನೀವು ಯಾರಿಗೂ ಇದು ಮಾಡಬೇಕಾದ್ರೆ ಹಣವನ್ನು ಚೆನ್ನಾಗಿ ಒಳ್ಳೆ ಇಟ್ಕೊಳ್ಳಿ. ಬಡವರು ಬಂದಾಗ ಡಾಕ್ಟ್ರಿಗೆ ಇದಾಗಿರ್ಬೇಕು. ಅವರು ಡಾಕ್ಟ್ರ್ ಹತ್ರ ಫಸ್ಟು ಡಾಕ್ಟ್ರು ಸೇವೆ ಮಾಡ್ಕೊಂಡು ಅವ್ರು ಹೇಳಿ ಕೆಲಸ ಮಾಡಬೇಕು. ಆಮೇಲೆ ವೈದ್ಯರು ಇವ್ರು ಬಂದಾಗ ಪೇಷಂಟ್ ಬಂದಾಗ ಅವ್ರು ನಮ್ಮ ಮುಕ್ತಲ್ಲಿ ಅರ್ಧ ಪೇಷಂಟ್ಗಳಿಗೆ ಅರ್ಧ ಕಾಯಿಲೆ ಅಲ್ಲೇ ಹೋಗಿರ್ತದೆ. ಹೆಜ್ಜೆ ಇಟ್ಟಂತೆ ಗುಣಕಾರವಾಗಿ ಬೆಳೆದು ಎರಡೂ ಆಸ್ಪತ್ರೆಗಳು ದೊಡ್ಡ ಭವ್ಯ ಬಂಗಲೆಗಳಂತೆ ಕಾಣ್ತಾ ಇದೆ. ಎಸ್ಪೆಷಲಿ ಈ ಒಂದು MCH ಆಸ್ಪತ್ರೆ ಅಂತೂ ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ. ಅಷ್ಟು ವಿಶಾಲವಾಗಿ ಅಷ್ಟು ಹೊರಪಡ್ತದೆ. ಎಲ್ಲ MCH ಹಾಸ್ಪಿಟ್ಲ್ಗಳು ಇಡೀ ರಾಜ್ಯಾದ್ಯಂತ ಯೂಶಲಿ G+1 ಅಂದರೆ 2 ಫ್ಲೋರಿಗೆ ಸೀಮಿತ ಆಗಿರ್ತದೆ. ಅಂದರೆ ಜಿಲ್ಲೆಗೆ ಒಂದೊಂದು MCH ಆಸ್ಪತ್ರೆ ಆಗ್ತಾ ಇರುತ್ತೆ. ಬಟ್ ಈ ಆಸ್ಪತ್ರೆಯಲ್ಲಿ 5 ಫ್ಲೋರ್ ನಿಲ್ತಾ ಇದೆ ಅಂತಂದರೆ ಅದಕ್ಕೆಲ್ಲ ಕಾರಣ SD ರೇವಣ್ಣನವರ ಈ ಒಂದು 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಪ್ರೋಗ್ರಾಮ್ ಬರ್ತಿದ್ದಂಗೆ ಸಾಹೇಬರು ಹೇಳಿದಂತೆ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಈ ಫ್ಲೋರ್ 1 ಫ್ಲೋರ್ ಸಾಲದಿಲ್ಲ ಅಂತ ನಮ್ಗೆ ಹೇಳಿ ಅಲ್ಲಿ ಇರ್ತಕ್ಕಂಥ ಬೇಸ್ಮೆಂಟನ್ನೇ ಬದಲಾಯಿಸಿ 5 ಫ್ಲೋರಿಗೆ ಇದನ್ನು ಬದಲಾವಣೆ ಮಾಡಿದರು. ಸೊ ಮೊದಲನೇ ಹಂತದಲ್ಲಿ 2 ಫ್ಲೋರ್ ಆದ್ರೂ ಕೂಡ ಬಿಲ್ಡಿಂಗಿಗೆ 5 ಫ್ಲೋರ್ನ ಕಟ್ಟಬೇಕಾದ್ರೆ ಅವರು ಕನ್ಸ್ಟ್ರಕ್ಷನ್ನಲ್ಲೇ ಆ ಒಂದು ಐಡಿಯಾ ಮಾಡಿ ಇದು ಮಾಡೋದ್ರಿಂದ ನಿಜವಾಗ್ಲೂ ಈ ಒಂದು ದೂರದೃಷ್ಟಿ ಯಾವುದೇ ಇದಕ್ಕೂ ಇರಲ್ಲ. ಸೊ ಅದಕ್ಕೆ ಅವ್ರನ್ನ ಶ್ರೇಷ್ಠ ರಾಜಕಾರಣಿಗಳು ಅಂತ ನಾವು ಕಂಡಿದ್ದೇವೆ. ಅಂದರೆ ಈ ದೇಶಕ್ಕೆ ಏನು ಬೇಕು, 15 ವರ್ಷಕ್ಕೆ ಏನು ಬೇಕು ಅನ್ನೋದನ್ನ ಅವರು ಈಗಲೇ ಯೋಚನೆ ಮಾಡಿ ಮಾಡ್ತಿರ್ತಾರೆ. ಸೊ ಇಂಥ ಒಂದು ಶಾಸಕರನ್ನ ಪಡೆದಂಥ ನಾವೆಲ್ಲರೂ ಧನ್ಯರು. ಹಾಗೂ ಈ ಆಸ್ಪತ್ರೆ ಈ ಒಂದು ಜನತೆಗೆ ಈ ಒಂದು ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ